ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಟ್ ಫುಡ್ ಚಾನಲ್ಗೆ ಸ್ವಾಗತ. ಇದು ಶನಿವಾರದ ಬೆಳಗಿನ ವ್ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಪಿಜ್ಜಾ ಬೇಸ್ ಸಿಕ್ಕಿತು, ಅದನ್ನು ತೊಗೊಂಬಂದಿದ್ದೀನಿ. ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಟೊಮ್ಯಾಟೊ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಚೀಸು, ಮಯೋನೀಸು, ಪಿಜ್ಜಾ ಪಾಸ್ತಾ ಸಾಸು, ಪೆರಿ ಪೆರಿ, ಆರಿಗೇನೋ. ಈಗ ನಾನು ಫಸ್ಟು ಮಯೋ ಸಾಸ್ನ ಲೈಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪೆರಿ ಪೆರಿ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಇದ್ರ ಮೇಲೆ. ನೆಕ್ಸ್ಟು ಪಿಜ್ಜಾ ಪಾಸ್ತಾ ಸಾಸ್ನ ಲೈಟಾಗಿ ಸ್ಪ್ರೆಡ್ ಮಾಡ್ತೀನಿ. ಈಗ ಆರಿಗೇನೋ ಹಾಕ್ತಿದ್ದೀನಿ. ನೆಕ್ಸ್ಟು ಆನಿಯನ್ಸ್ನ ಇಟ್ಟಿದ್ದೀನಿ. ಪನ್ನೀರ್ ಇದ್ದರೆ ಪನ್ನೀರ್ ಇಟ್ಕೋಬೋದು, ಕಾರ್ನ್ ಇದ್ದರೆ, ಕ್ಯಾಪ್ಸಿಕಮ್ ಇದ್ದರೆ ಎಲ್ಲ ಹಾಕೋಬೋದು. ಇವತ್ತು ನಾನು ಬೇರೆ ವೆಜಿಟೇಬಲ್ಸ್ ಇರಲಿಲ್ಲ, ಹಾಗಾಗಿ ಆನಿಯನು ಟೊಮ್ಯಾಟೊ ಮಾಡ್ತಾಯಿದ್ದೀನಿ. ಮತ್ತು ಪೆರಿ ಪೆರಿನ ಸ್ವಲ್ಪ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ನಾನು ಚೀಸ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನೋಡಿ, ಚೀಸನ್ನು ಸ್ಪ್ರೆಡ್ ಮಾಡಿದ್ದೀನಿ. ಈಗ ನಾನು ಇದನ್ನು ತವ ಮೇಲೆ ಬೇಯಿಸ್ಕೊತೀನಿ. ತವನ ಲೈಟಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಪಿಜ್ಜಾ ಬೇಸ್ನ ಬಿಡೋಣ. ಬನ್ನಿ ವೀಕ್ಷಕರೇ, ನಮ್ಮ ಪಿಜ್ಜಾ ಹೇಗಾಗಿದೆ ನೋಡೋಣ. ನೋಡಿ, ಒಂದು 5 ಮಿನಿಟ್ಸ್ ಬೇಯಿಸೋಣ. ನೋಡಿ, ಚೀಸೆಲ್ಲ ಮೆಲ್ಟ್ ಆಗಿದೆ. ನೋಡಿ ವೀಕ್ಷಕರೇ, ನಮ್ಮ ಪಿಜ್ಜಾ ತಯಾರಾಗಿದೆ ಸರ್ವಿಂಗ್ಗೆ. ಈಗ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕಟ್ ಮಾಡೋಣ. ನೋಡಿ ವೀಕ್ಷಕರೇ, ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಪಿಜ್ಜಾ ತಿನ್ನೋದಕ್ಕೆ ರೆಡಿ ಆಗಿದೆ. ನೋಡಿ, ಡೆಲಿಷಿಯಸ್ ವೆಟ್ ಫುಡ್ ಚಾನಲ್ನ ಪಿಜ್ಜಾ ಸವಿಯೋದಕ್ಕೆ ರೆಡಿ ಆಗಿದೆ.